ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಹಿಂದಿನ ಬ್ಲಾಗ್ದೇ ಕಂಟಿನ್ಯೂಷನ್ ಬ್ಲಾಗ್. ಆ ಬ್ಲಾಗಲ್ಲಿ ತಿಂಡಿ ಮಾಡ್ತಾಯಿದ್ದೆ, ಇವಾಗ ತಿಂಡಿ ತಿಂತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆನ್ನೆ ಅತ್ತೆ ಮಾವ ಮನೆಗೆ ಹೋಗಿ ಬಂದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನಾವು ಬಂದಾಗಲೇ ಆಲ್ಮೋಸ್ಟ್ 8:30 ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಬ್ಯಾಕ್ವರ್ಡಲ್ಲೇ ಬಂದೆ ಹೇಳಬೇಕು ಅಂದರೆ. ಈ ಕಡೆ ಬಂದರೆ ತುಂಬ ಬೆಳಕು ಬರುತ್ತೆ, ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ. ಆ ಕಡೆ ಹೋದರೆ ಬೆಳಗ್ಗೆ ಬರ್ತೀರ. ಸೊ ಹಾಗಾಗಿ ಬಂದೆ. ಅಲ್ಲಿಂದ ಬಂದಾಗಲೇ 8-8:30 ಏನೋ ಆಗಿತ್ತು. ಸೊ ಮತ್ತು RCB ಮ್ಯಾಚ್ ಕೂಡ ಬರ್ತಾ ಇತ್ತಲ್ವ, ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಮತ್ತು ಬೆಳಗ್ಗೆ ನನ್ನ ಮಗನಿಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟು. ಅವನಿಗೆ ಎದ್ದು ಲಂಚ್ ಪ್ರಿಪೇರ್ ಮಾಡಿ ಅವನಿಗೆ ರೆಡಿ ನಾನೇನು ಮಾಡೋದಿಲ್ಲ, ಅವನೇ ರೆಡಿ ಆಗ್ತಾನೆ. ಬಟ್ ಅವನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಲಂಚ್ ರೆಡಿ ಮಾಡಬೇಕು. ಜೊತೆಗೆ ಹಸ್ಬೆಂಡ್ ಕೂಡ ಅವನ್ನ ಬಿಟ್ಬಿಟ್ಟು ಹಾಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ಸೊ ಅವ್ರಿಗೂ ಕೂಡ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ಹಾಗಾಗಿ ಮಾರ್ನಿಂಗ್ ನಾನೇನು ಬ್ಲಾಗ್ನ ಮಾಡ್ಕೊಳ್ಳಿಲ್ಲ. ಎಲ್ಲ ಕೆಲಸ ಮುಗಿಸಿ ಇವಾಗ ದೇವ್ರ ಪೂಜೆ ಎಲ್ಲ ಆಯಿತು. ಆಲ್ಮೋಸ್ಟ್ ಒಂದು 4-5 ಡೇಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಹಾಕಿ. ಇವಾಗ ವಿಡಿಯೋ ಎಡಿಟ್ ಮಾಡಿ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಫಸ್ಟು. ಆಮೇಲೆ ಸ್ಯಾರಿ ಕುಚ್ಚು ವರ್ಕ್ ಕೂಡ ಕಂಟಿನ್ಯೂ ಮಾಡಬೇಕು. ಒಂದು ಸ್ಯಾರಿ ಕಂಪ್ಲೀಟ್ ಆಗಿದೆ, ಅದಕ್ಕಿನ್ನ ಕುಚ್ಚು ಕಟ್ಬಿಟ್ಟು ಲೇಸ್ ಮಾತ್ರ ಅಂಟಿಸ್ಬೇಕಾಗಿದೆ. ಇನ್ನೊಂದು ಸ್ಯಾರಿ 3 ಸ್ಟೆಪ್ ಮುಗಿಸಿದ್ದೀನಿ, ಇನ್ನೂ 3 ಸ್ಟೆಪ್ ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಮುಗಿಸ್ಬಿಟ್ಟು ಒಟ್ಟಿಗೆ ಬೇಬಿ ಕುಚ್ಚನ್ನು ಕಟ್ಟೋಣ ಅಂತೇಳಿ ಅಂದ್ಕೊಂಡು, 2 ಸೀರೆ ಒಟ್ಟಿಗೆ ಕೂತ್ಕೊಂಡ್ರೆ ಆರಾಮಾಗಿ ಮುಗಿಸ್ಬೋದು. ಒಂದೊಂದು ಸೀರೆ ಅಂದರೆ ಒಂದೊಂದು ಸಲ ಇದಾಗುತ್ತೆ ಅಂದ್ಬಿಟ್ಟು 2 ಸೇಮ್ ಡಿಸೈನೇ ಹೇಳಿರೋದು ಅವರು. ಸೊ ಹಂಗಾಗಿ ಕಂಟಿನ್ಯೂ ಆಗಿ ಕಟ್ಬಿಟ್ಟು ಕುಚ್ಚು ಹಾಕೋಣ ಅಂತ ಎಲ್ಲ ಕಂಪ್ಲೀಟ್ ಅದನ್ನು ನಾನು ತೋರಿಸ್ತೀನಿ ಆಯಿತಾ. ಇವಾಗ ಸದ್ಯಕ್ಕೆ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಹೋಗಿ ನನ್ನ ಮಗನಿಗೆ ಅಡ್ಮಿಷನ್ ಮಾಡಿಬಿಟ್ಟು ಬುಕ್ಸ್ ಕೂಡ ತರಬೇಕು ಸ್ಕೂಲಿಂದ. ಸೊ ಅವನಿಗೆ ಈವ್ನಿಂಗು 3:30ಗೋ ಏನೋ ಬಿಡ್ತಾರೆ, ಆವಾಗ ಹೋಗ್ಬಿಟ್ಟು ಒಟ್ಟಿಗೆ ಅಡ್ಮಿಷನ್ ಮಾಡಿ ತೊಗೊಂಡು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಅವನು ಕೂಡ ಬರ್ತಾನಲ್ವ. ಸೊ ಬುಕ್ಸ್ ಎಲ್ಲ ತುಂಬಾ ಭಾರ ಇರುತ್ತೆ, ಎತ್ಕೊಂಬರೋದು ನಾನು ಒಬ್ಬಳೇ ಎತ್ಕೊಂಬರೋದಂದರೆ ಕಷ್ಟ ಆಗುತ್ತೆ. ಅವನು ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು ಪ್ಲ್ಯಾನ್ ಮಾಡಿದ್ದೀನಿ. ಅಷ್ಟರಲ್ಲಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಅದು ಬಂದುಬಿಟ್ಟು ಬ್ರೇಕ್ಫಾಸ್ಟು ಲಂಚ್ 2 ಒಂದೇ ಸಲ ಆಗಿದೆ ನಂದು. ಯಾವಾಗಲೂ ಹಸ್ಬೆಂಡ್ ಜೊತೆನೇ ನಾನು ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದಿದ್ದಂಥದ್ದು. ಬಟ್ ಇವತ್ತು ಅವ್ರು ಬೇಗನೆ ಹೋದ್ರಲ್ವ, ಅವನ್ನ ಬಿಟ್ಬಿಟ್ಟು ಹಂಗೆ ಕೆಲಸಕ್ಕೆ ಹೊರಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು, ಹಾಗಾಗಿ ನನಗೆ ಅವರು ಪ್ರಿಪೇರ್ ಮಾಡ್ಕೊಂಡಿರೋದ್ರಲ್ಲಿ ನನಗೆ ಪ್ರಿಪೇರ್ ಮಾಡೋಕ್ಕಾಗಿಲ್ಲ. ಸರಿ, ಇನ್ನೇನು ಒಂದು ಸಲ ಅದೇನು ಗೊತ್ತಾ, ಇವತ್ತು ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿದ್ದೆ. ಒಂದು ಸಲ ಆಫ್ ಆಯಿತು ಸ್ಟವ್ ಅಂತ ಹೇಳಿದ್ರೆ ಮತ್ತೆ ಮಾಡ್ಕೊಳ್ಳೋದಕ್ಕೆ ನನಗೆ ಒಂಥರ ಹಿಂಸೆ, ಮತ್ತೆ ಓದಬೇಕು, ಬೇಯಿಸ್ಬೇಕು ಆ ಥರ. ಅದಕ್ಕೆ ಫಸ್ಟು ಕೆಲಸ ಮುಗಿಸ್ಬಿಡೋಣ, ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಮಾಡ್ದ. ಸೊ ನನ್ನ ಕೆಲಸ ಎಲ್ಲ ಮುಗಿದು ನಾನು ಪೂಜೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 12 ಗಂಟೆ ಆಗೇ ಹೋಯಿತು, 11:30. ಅದಕ್ಕೆ ಇನ್ನೇನು ಮಾಡೋದು, ಒಟ್ಟಿಗೆ ಊಟ ತಿಂಡಿ 2 ಒಟ್ಟಿಗೆ ಆಗಿದೆ. ಇವಾಗ ಇನ್ನೇನು ಮಧ್ಯಾಹ್ನಕ್ಕೆ ನಾನಂತೂ ತಿನ್ನೋಕ್ಕೆ ಹೋಗಲ್ಲ. ಮತ್ತು ಇನ್ನು ಚಪಾತಿ ತಿಂದರೆ ಅದು ಬೇಗ ಡೈಜೆಸ್ಟು ಆಗೋಲ್ಲ, ಹೊಟ್ಟೆ ಹಶ್ವಾಗಲ್ಲ. ಅದರಲ್ಲಿ ಸೆಕೆಗಾಲದಲ್ಲಿ ಬೇಗ ಡೈಜೆಸ್ಟು ಆಗೋಲ್ಲ, ಏನೂ ಆಗೋಲ್ಲ. ಸೊ ಹಾಗಾಗಿ ಕುಂಕುಮ ಇಟ್ಕೊಂಡಿರೋದು ಅಳಿಸ್ಕೊಂಬಿಟ್ಟಿದ್ದೀನಿ. ಸೊ ಹಂಗಾಗಿ ಇನ್ನೇನಿದ್ರು ಈವ್ನಿಂಗ್ಗೆ ಅಡುಗೆ ಮಾಡೋವಂಥದ್ದು. ನನ್ನ ಮಗ ಬಂದರೆ ಅವನಿಗೂ 1-2 ಚಪಾತಿ ಮಾಡಿಕೊಟ್ಬಿಡ್ತೀನಿ ಅಷ್ಟೇ. ಸ್ಕೂಲಿಂದ ಬಂದರೆ ಈವ್ನಿಂಗ್ ಅಡುಗೆ ಮಾಡ್ತೀನಿ. ಈ ರೀತಿಯಾಗಿದೆ ಇವತ್ತಿನ ರೊಟೀನ್ ಏನಿದೆ, ಅದು ಈ ಥರ ಇದೆ. ಇವಾಗ ಫಸ್ಟು ವಿಡಿಯೋ ಎಡಿಟ್ ಮಾಡಿಬಿಟ್ಟು ಆಮೇಲೆ ನನ್ನ ಕುಚ್ಚು ವರ್ಕ್ನ ಕಂಪ್ಲೀಟ್ ಮಾಡಿ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಕೂಲ್ಗೆ ಹೋಗಿ ಅವ್ನ ಬುಕ್ಸ್ ಎಲ್ಲ ತೊಗೊಂಡು ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಎಡಿಟ್ ಮಾಡ್ತಾ ಮಲ್ಕೊಡೇ ಇರ್ತೀನಿ. ಇದು ಟೈಮಿಂಗ್ ಆಗಿಬಿಟ್ಟಿದೆ, ಬಿಡೋ ಟೈಮಿಂಗು. ಹೋಗ್ಲೋ ಬೇಡವೋ ಅಂತ 2. ಏಕೆಂದರೆ ನಾನು ಹೋಗೋ ಅಷ್ಟರಲ್ಲಿ ಅವ್ನು ಬಂದುಬಿಟ್ಟಿರ್ತಾನೆ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಹೋಗಿ ನಾಳೆ ಬಂದ್ಬಿಟ್ಟು ಟ್ಯೂಸ್ಡೇ ಬೇಡ, ಇವತ್ತೇ ಮಾಡಲ. ಮತ್ತು ಅವ್ನು ಬರ್ತಾಯಿದ್ರು ರಿಟರ್ನ್ ಕಟ್ಕೊಂಡು ಹೋಗಬೇಕು. ಈಗ ಬೇಗಡೆ ಬಂದ ಕರೆಂಟ್ ಬಿಲ್ ಬಂದಿತ್ತು, ಅದು ನನಗೆ ನೋಡ್ಕೊಂಡು ನಿಂತ್ಕೊಂಡೆ ಯೋಚನೆ ಮಾಡ್ತಾಯಿದ್ದೀನಿ. 3:30 ಕರೆಕ್ಟಾಗಿ ಇವಾಗ ನೋಡ್ತೀನಿ ಆಗುತ್ತಾ ಹೋಗೋದಕ್ಕೆ. ಈಗ ನಡ್ಕೊಂಡು ಹೋಗ್ತೀನಿ ಅಂದರೂ 15 ನಿಮಿಷ ಬೇಕು.
ನಿದ್ದೆ ಮಾಡಿದರೆ ಇದೊಂದು ಪ್ರಾಬ್ಲಮ್ಮು. ಅವತ್ತಂತೂ ನಿಜ ಹೋಗ್ಲೋ ಬೇಡವಾ ಅಂತ ಆಮೇಲೆ ಇದ್ರಿ. ಯಾಕೆಂದರೆ ಅದು 3:30 ಅಂದ್ರೂ ಅವ್ರು ಹೊರಗಡೆ ಬರೋ ಅಷ್ಟರಲ್ಲಿ 10 ಮಿನಿಟ್ಸ್ ಆಚೆ ಈಚೆ ಆಗುತ್ತೆ. ಸೊ ಅಷ್ಟರಲ್ಲಿ ಹೋಗ್ಬಿಡೋಣ ಫಾಸ್ಟಾಗಿ ಅಂಥೇಳಿ ಹೋಗಿ, ಹಂಗೂ ಅವ್ನು ಆಚೆ ಬಂದುಬಿಟ್ಟಿದ್ದ. ಅವನ್ನ ಮತ್ತೆ ರಿಟರ್ನ್ ಕರ್ಕೊಂಡೋಗಿ ಫೀಸ್ ಪೇ ಮಾಡಿ ಬುಕ್ಸ್ ತೊಗೊಂಡು ಚೆಕ್ ಎಲ್ಲ ಮಾಡ್ಕೊಂಡು ಬಂದೆ. ಈವ್ನಿಂಗ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ ಒಂದು ಏನಿದೆ ಸನ್ ಸೆಟ್ ಆಗ್ತಾ ಇರೋದು, ಅಲ್ಲಿ ಒಂದು ಟ್ಯಾಂಕ್ ಇತ್ತು, ಅದೆಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಸುಮ್ಮನೆ ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ನನ್ನ ಹಸ್ಬೆಂಡಿಗೆ ಈವ್ನಿಂಗ್ ಆಯಿತು ಅಂತಂದರೆ ಕೆಲಸದಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ತಿಂದ್ಬಿಟ್ಟು ಮತ್ತೆ ಗಿಡಗಳಿಗೆಲ್ಲ ನೀರು ಹಾಕಿ ಈ ಥರ ಸ್ಪ್ರೇ ಬಾಟಲ್ ತೊಗೊಂಬಿಟ್ಟಿದ್ದಾರೆ. ಅದರೆಲ್ಲ ನೀರು ಬರಲ್ಲ, ಅವ್ರು ಬಿಡೋಲ್ಲ. ಅದನ್ನೇನಾಗ ಅವ್ರಿಗೆ ರೇಗಿಸ್ಕೊಂಡು ನಿಂತ್ಕೊಂಡಿದೆ. ನೋಡಿದೆ ಸ್ವಲ್ಪ ಹೊತ್ತು ಅವ್ರು ಮಾಡ್ತಾನೆ ಇರ್ತಾರೆ. ಮತ್ತು ಆ ಒಂದು ಶಬ್ದ ಏನಿದೆಯಲ್ಲ ಒಂಥರ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಟೈಮ್ ಆಲ್ರೆಡಿ 6:15 ಆಗಿತ್ತು ಅಂತ ಅಂದ್ಕೊಳ್ತೀನಿ, ನೀಟಾಗಿ ಇದಾಗಿಲ್ಲ ಅಂದರೆ ವಾಚಲ್ಲಿ 6:30 ಇದ್ದರೆ 6:15. ಸೊ ಕಾಫಿ ಮಾಡಿಬಿಡೋಣ ಅಂಥೇಳಿ ಹೋಗಿ ಕಾಫಿ ಮಾಡಿದೆ. ರೀ ಪಾಪಾ, ಕಾಫಿ ಈಸ್ ವೇಟಿಂಗ್ ಫಾರ್ ಯು. 5 ನಿಮಿಷ ತಣ್ಣಕ್ಕಾಗ್ಬಿಡುತ್ತೆ. ಹಾಂ, ಕಾಫಿ ಮಾಡ್ಕೊಂಡಿದ್ದೀನಿ, ಕುಡೀರಿ ಬನ್ನಿರಿ ಅಂದರೆ ಅದು ಯಾವುದೋ ಪುಸ್ ಅಂತ ಇಟ್ಕೊಂಡು ಅದನ್ನು ಮಾಡ್ಕೊಂಡಿದ್ದಾರೆ. ಬನ್ನಿರಿ, ಈವ್ನಿಂಗ್ ಆದರೆ ಇದೊಂದು ಕೆಲಸ ಇವ್ರಿಗೆ ಅಲ್ವಾ? ಅದೇನು ಖುಷಿ ಸಿಗುತ್ತೋ ಅದರಲ್ಲಿ ನನಗೆ ಗೊತ್ತಿಲ್ಲಪ್ಪ. ನಾನಂತೂ ಕಾಫಿ ಕುಡಿತೀನಿ. ಸನ್ಸೆಟ್ ಆಗೋಯ್ತು. ಹಾಂ, ಈಗ ತಾನೇ ವಿಡಿಯೋ ಮಾಡಿದೆ, ಹೋಗಿ ಕಾಫಿ ಮಾಡ್ಕೊಂಡು ಬರೋ ಅಷ್ಟೇ ಫುಲ್ ಸನ್ಸೆಟ್ ಆಗುತ್ತೆ. ರೀ ಇವರು ಇನ್ನೂ ಬರೋದಿಲ್ಲ, ನಾನು ಕಾಫಿ ಕುಡಿತೀನಿ. ಸೊ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಅಡುಗೆ ಕೂಡ ಮಾಡಿದೆ. ಅವತ್ತೇನು ಅಡುಗೆ ಮಾಡಿದೆ ಅಂಥೇಳಿ ಮರ್ತೋಗಿದ್ದೀನಿ ನಿಜವಾಗ್ಲೂ. ಅದ್ರ ಜೊತೆಗೆ ಈ ಒಂದು ಮಾವಿನಕಾಯಿ ಏನಿದೆ ಅಲ್ಲ, ಇದು ಬಂದ್ಬಿಟ್ಟು ಸ್ವೀಟ್ ಮಾವಿನಕಾಯಿ ನಮ್ಮ ಊರಿಂದ ತೊಗೊಂಡು ಬಂದಿದ್ರು. ಸುಮ್ಮನೆ ಹಾಗೆ ಜಜ್ಜಿಬಿಟ್ಟು ಉಪ್ಪು ಖಾರ ಹಾಕಿ ತಿನ್ನೋ ಅಂಥದ್ದು. ಬಟ್ ನನ್ನ ಹಸ್ಬೆಂಡಿಗೆ ಅದೇನೋ ಈ ಥರ ಉಪ್ಪಿನಕಾಯಿ ಮಾಡು ಅಂತೇಳಿ ಹಿಂಸೆ ತೆಗಿತಾನೇ ಇದ್ದರು. ನಾನು ಹ್ಞೂ ಅಂದ್ಕೊಂಡು ಹಂಗೆ ಮುಂದೆ ಹಾಕ್ತಾನೆ ಇದ್ದೆ. ನಾನು ಯಾವತ್ತೂ ಉಪ್ಪಿನಕಾಯಿ ಹಾಕಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದೀನಿ ಹಾಕಿರೋದನ್ನು, ಬಟ್ ನಾನು ಹಾಕಿರಲಿಲ್ಲ. ಇದೇ ಫಸ್ಟ್ ಟೈಮ್ ವೀಡಿಯೋ ನೋಡ್ಕೊಂಡು ಅದನ್ನು ಹೆಂಗೆ ಹಾಕೋದು ಏನು ಅಂಥೇಳಿ ವೀಡಿಯೋ ನೋಡಿ ಅವ್ರು ಆಲ್ರೆಡಿ ಕಟ್ ಮಾಡಿ ಇಟ್ಬಿಟ್ಟಿದ್ರು. ನಾನು ಆಗಲೇ ಒಂದು 2-3 ದಿನದಿಂದ ತಳ್ತಾಯಿದ್ದೆ. ಯಾಕೆಂದರೆ ತಳ್ತಾಯಿದ್ರೆ ನನ್ನ ಮಗ ನೋಡ್ಬಿಟ್ಟು ಅಟ್ಲೀಸ್ಟ್ ಜಜ್ಜಿಬಿಟ್ಟು ತಿಂದ್ಬಿಡ್ತಾನೆ ಅಂತ ಅಂದ್ಬಿಟ್ಟು ನಾನು ತಳ್ತಾನೆ ಇದ್ದೆ. ಬಟ್ ಅವರು ಇಲ್ಲ ಮಾಡು ಅಂತೇಳಿ, ಇಲ್ಲ ಖಾಲಿ ಆಗಿಬಿಡುತ್ತೆ ಅಂತ ಅವರೇ ಕಟ್ ಮಾಡಿ ಇಟ್ಬಿಟ್ಟು ಉಪ್ಪಿನಕಾಯಿ ಹಾಕಂತ ಒಂದೇ ಸಮ ಕೂತ್ಕೊಂಡ್ರು. ಇನ್ನೇನು ಮಾಡೋದು ಅಂದ್ಬಿಟ್ಟು ಯೂಟ್ಯೂಬಲ್ಲೇ ವೀಡಿಯೋ ನೋಡಿ ಹೆಂಗೆ ಹಾಕೋದು ಏನು ಅಂತ ತಿಳ್ಕೊಂಡು ಹಾಕ್ತೆ ಅನ್ನೋದೇ ಮರ್ತುಬಿಟ್ಟಿದೆ. ಉಪ್ಪು ಖಾರದ ಪುಡಿ ಹಾಕಿದ್ದು ಮಾತ್ರ ನೆನಪಿದೆ, ಅದು ಬಿಟ್ಟು ಮಿಕ್ಕಿದ್ದೇನು ಹಾಕ್ತೆ ಅಂತಲೂ ನಂಗೆ ಮರ್ತೋಗಿದ್ದೀನಿ. ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಏರ್ಟೈಟ್ ಜಾರಲ್ಲಿ ಹಾಕಿ ಒಂದು 15 ಡೇಸ್ ಬಿಟ್ಬಿಟ್ರೆ ಆಮೇಲೆ ಅದು ಉಪ್ಪಿನಕಾಯಿ ಆಗುತ್ತೆ. ನನ್ನ ಪ್ರಕಾರ ಇದು ಏನಂದರೆ ಈ ಮದುವೆ ಮನೆಗಳಲ್ಲಿ ಕೊಡ್ತಾರಲ್ಲ ಇನ್ಸ್ಟ್ಯಾಂಟ್ ಉಪ್ಪಿನಕಾಯಿ, ಆ ಥರ ಆಗುತ್ತೆ. ಯಾಕೆಂದರೆ ಇದು ಬಂದುಬಿಟ್ಟು ಸ್ವೀಟ್ ಮಾವಿನಕಾಯಿ ತಿನ್ನೋ ಅಂಥ ಮಾವಿನಕಾಯಿ. ಇದು ಹುಳಿ ಮಾವಿನಕಾಯಿ ಅಂತಲೇ ಬರುತ್ತಲ್ಲ ಉಪ್ಪಿನಕಾಯಿಗೆ ಅಂತಲೇ, ಅದು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಟ್ ಅವ್ರು ಅದೇನೋ ಹಾಕು ಅಂತೇಳಿ ಹಿಂಸೆ ತೆಗೆದ್ರು ಅಂತ. ಸೊ ಅವ್ರು ನನ್ನ ಹಸ್ಬೆಂಡ್ಗೋಸ್ಕರ ಫಸ್ಟ್ ಟೈಮ್ ಈ ಒಂದು ಕೆಲಸನ ಮಾಡಿದೆ. ನೋಡೋಣ 15 ಡೇಸ್ ಆದಮೇಲೆ ಯಾವ ರೀತಿ ಅದು ರಿಸಲ್ಟ್ ಬಂದಿದೆ ಅಂಥೇಳಿ ನಾನು 15 ದಿನ ಆದಮೇಲೆ ತೋರಿಸ್ತೀನಿ ಆಯಿತಾ. ಅದು ಹಿಂಗೆ ಏರ್ ಟೈಟ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟೆ. ಇನ್ನೇನು ಅಂದರೆ ಹೊರಗಡೆನೇ ಇಟ್ಟಿದ್ದೀನಿ, ಫ್ರಿಜ್ಜಲ್ಲೇ ಏನು ಇಟ್ಟಿಲ್ಲ ನಾನು. 15 ದಿನ ಆದಮೇಲೆ ಅದನ್ನೆಲ್ಲ ಓಪನ್ ಮಾಡಿ ನೋಡ್ತೀನಿ ಯಾವ ರೀತಿ ಹಿಂಗಾಗಿರುತ್ತೆ ಉಪ್ಪಿನಕಾಯಿ ಅಂತ. ನನ್ನ ಪ್ರಕಾರ ಹುಳಿ ಮಾವಿನಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು ನನಗೆ. ಸೊ ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನೇನು ಅವನಿಗೆ ಓದೋ ಅಂಥದ್ದು ಅಥವಾ ಬರೆಯೋ ಅಂಥದ್ದು ಆ ಥರದ್ದೆಲ್ಲ ಏನು ವರ್ಕ್ ಇಲ್ಲ ಇನ್ನು. ಸೊ ಹಾಗಾಗಿ ನಾನು ಕೂಡ ಫ್ರೀಯಾಗಿ ಇರ್ತೀನಲ್ವ ಈವ್ನಿಂಗು ಅಂದ್ಬಿಟ್ಟು ಇದೇನಿದೆ ಕುಚ್ಚು ವರ್ಕ್ ಏನಿದೆ ಅದು ಕಂಪ್ಲೀಟ್ ಮಾಡಿಬಿಡೋಣ ಅಂತ. ಆ ಕಡೆ ಫ್ಯಾನ್ ಹಾಕಿದ್ರೆ ಅವ್ರಿಗೆ ಸ್ವಲ್ಪ ಕೇರ ಮಾಡ್ತಾಯಿದ್ರು, ತುಂಬ ದಿನ ಆಗಿಬಿಟ್ಟಿತ್ತಲ್ವ ಕೇರ ಮಾಡಿ. ಅದಕ್ಕೆ ಅವ್ರ ಅಪ್ಪನಿಗೆ ಕೇರ ಮಾಡೋಣ ಅಂಥೇಳಿ ಕೂರಿಸ್ಕೊಂಡಿದ್ದ. ಮತ್ತು ಅವರು ಫ್ಯಾನು ಏನಂದರೆ ಕೇರ ಮಾಡುವಾಗ ಅದು ಅವ್ರಿಗೆ ಡಿಸ್ಟರ್ಬ್ ಆಗುತ್ತಂತೆ ಫ್ಯಾನ್ ಹಾಕಿದ್ರೆ. ಅದಕ್ಕೆ ನಾನು ಎಕ್ಸ್ಟ್ರಾ ಟೇಬಲ್ ಫ್ಯಾನ್ ಹಾಕ್ಕೊಂಡು
ನಾನೇನಿದೆ ಕುಚ್ಚು ವರ್ಕನ್ನ ಕಂಪ್ಲೀಟ್ ಮಾಡಿಕೊಂಡೆ. ಅರ್ಧ ಸ್ಟೆಪ್ ಮುಗ್ದಿದೆ, ಇನ್ನು 4 ಸ್ಟೆಪ್ ಇನ್ನು ಬಾಕಿ ಇತ್ತು. ಅಷ್ಟರಲ್ಲಿ ಟೈಮ್ ಕೂಡ ಆಯಿತು. ಸೊ ಹಾಗಾಗಿ ಮಲ್ಕೊಳ್ಳೋಣ ಅಂಥೇಳಿ ಮಲ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನ ಮಾರ್ನಿಂಗೇ ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಂತ ಎಲ್ಲ ಕೆಲಸ ಬೇಗ ಮುಗಿಸ್ದೆ. ಆದರೆ ಏನೋ ಒಂದು ಪ್ರಾಬ್ಲಮ್ ಆಯಿತು, ಅದು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಏನು ಪ್ರಾಬ್ಲಮ್ ಏನಾಯಿತು ಅಂತ. ಅದಕ್ಕೆ ಹಿಂದಿನ ದಿನ ಹೂ ಬೇರೆ ತಂದಿದ್ವಲ್ಲ ನಮ್ಮ ಅತ್ತೆ ಮಾವ ಮನೆಯಿಂದ, ಸೊ ಅದನ್ನಾದರೂ ಕಟ್ಟಿಟ್ಬಿಡೋಣ, ಆಮೇಲೆ ಈವ್ನಿಂಗ್ ಪೂಜೆ ಮಾಡ್ಕೊಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹೂ ಆದರೂ ಕಟ್ಟಿಕೋಣ ಅಂಥೇಳಿ ಆ ಕೆಲಸ ಮಾಡಿದೆ. ಏನೋ ಅಂದ್ಕೊಂಡು ಮಾಡಿದೆ, ಅದು ಏನೋ ಆಯಿತು ನಿಜವಾಗ್ಲೂ ಹೇಳಬೇಕು ಅಂದರೆ. ಏನು ಪ್ರಾಬ್ಲಮ್ ಅಂದರೆ ಸ್ನಾನಕ್ಕೆ ಹೋಗೋಕ್ಕೆ ಮೊದಲು ಬಟ್ಟೆ ಹಾಕ್ಬಿಟ್ಟು ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಹೋಗಿದ್ದೆ. ಅದೇನಾಯಿತು ಅಂತಂದರೆ ಅದು ಏನು ಪ್ರಾಬ್ಲಮ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಕೆಳಗಡೆ ಏನೋ ಕಾಯಿನ್ ಎಲ್ಲ ಬರೋದಕ್ಕೆ ಮತ್ತು ಎಕ್ಸ್ಟ್ರಾ ಗಲೀಜು ಏನಾನಿದ್ರೆ ಅದೆಲ್ಲ ತೆಗೆಯೋದಕ್ಕೆ ಅಂಥೇಳಿ ಇದೆಯಲ್ಲ, ಅಲ್ಲಿಂದ ನೀರೆಲ್ಲ ಬಂದ್ಬಿಟ್ಟಿದೆ. ನಾನು ಸ್ನಾನ ಮಾಡ್ಕೊಂಡು ಬಂದು ಟವಲ್ ಒಣಗಾಕೋಣ ಅಂತ ನೋಡ್ತೀನಿ, ಆವಾಗ ಅಲ್ಲಿ ಕೆಳಗಡೆಯಿಂದ ಫುಲ್ಲು ನೀರು ಬಂದು ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು ನೀರು. ಆ ಒಂದು ಗ್ಯಾಪಿಂದ ಏನಾಗೋಯ್ತಪ್ಪ ಮಿಷಿನ್ಗೆ ಅಂತ ಭಯನೇ ಆಗೋಯ್ತು ನನಗೆ. ಇವಾಗ ಹೊಸದಾಗಿ ತೊಗೊಂಡಿರೋದು, ಏನೋ ಅಂದ್ಕೊಂಡು ಹೋದೆ, ಏನೋ ಟ್ರಾಜಿಡಿ ಆಗೋಯ್ತದು. ಫ್ರೆಶ್ ಅಪ್ ಆಗೋಕ್ಕೂ ಮೊದಲು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಬಟ್ಟೆ ಹಾಕಿ ಫ್ರೆಶ್ ಅಪ್ ಹೋದ್ನ. ಸ್ನಾನ ಮಾಡ್ಕೊಂಡು ಬಂದು ನೋಡ್ತೀನಿ ಎಲ್ಲ ನೀರು ಕೆಳಗಡೆ ಬಂದುಬಿಟ್ಟಿದೆ. ಅದೊಂದು ಕಾಯಿನ್ ಅಥವಾ ಏನಾದ್ರು ಸಿಗಾಕೊಂಡ್ರೆ ಕೆಳಗಡೆಯಿಂದ ತೆಕ್ಕೊಳ್ಳಿ ಅಂತೇಳಿ ಒಂದು ಈಗ ಲಾಕ್ ಥರ ಕೊಟ್ಟಿರ್ತಾರಲ್ಲ, ಅದು ಓಪನ್ ಆಗಿಬಿಟ್ಟು ಫುಲ್ಲು ನೀರು ಅದರಿಂದ ಬರ್ತಾಯಿದೆ. ನನಗೆ ಭಯನೇ ಆಗೋಯ್ತು, ಏನೋ ಆಗುತ್ತಪ್ಪ ವಾಷಿಂಗ್ ಮಿಷಿನು ಅಂತ ಹೇಳ್ಬಿಟ್ಟು. ಮೇ ಬಿ ನನ್ನ ಮಗ ಏನಾದ್ರು ಕಿತಾಪತಿ ಮಾಡೋದನ್ನ ಏನು ಅಂತ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಓಪನ್ ಇಟ್ಟಿರಲ್ಲ, ನಾನು ಯಾವಾಗಲೂ ಒರೆಸ್ಬಿಟ್ಟು ಇದು ಮಾಡಿಬಿಡ್ತೀನಿ. ಬಟ್ ಏನೋ ಇವತ್ತು ಅದು ಓಪನ್ ಆಗಿ ಅದರಿಂದ ನೀರು ಬರ್ತಾಯಿತ್ತು. ನನಗೆ ಶಾಕ್ ಆದಂಗೆ ಆಗ್ಬಿಡ್ತು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಬಂದು ಅದೆಲ್ಲ ನೀರು ಓಪನ್ ಮಾಡಿ ಎಲ್ಲ ತೆಗೆದೆ, ಈಚೆ ತೆಗೆದ್ಬಿಟ್ಟೆ. ಫುಲ್ಲು ಒಳಗಡೆ ಎಷ್ಟು ನೀರಿತ್ತೋ ಅದೆಲ್ಲ ಆಚೆ ತೆಗೆದ್ಬಿಟ್ಟು ಮತ್ತೆ ರೀಸ್ಟಾರ್ಟ್ ಕೊಟ್ಟೆ. ನೋಡೋಣ ಅಂಥೇಳಿ ಅದನ್ನೇ ನೋಡ್ಕೊಂಡು ಕೂತ್ಕೊಂಡಂಗೆ ಭಯ ಬೇರೆ ಏನಪ್ಪ ಆಗೋಯ್ತು ಮಿಷಿನ್ಗೆ. ಇವಾಗ ರೀಸೆಂಟಾಗಿ ತೊಗೊಂಡಿರೋದು, ಇಷ್ಟು ಬೇಗ ಏನು ಪ್ರಾಬ್ಲಮ್ ಆಗೋಲ್ಲ, ಒಳ್ಳೆ ಕಂಪ್ನಿದೆ ತೊಗೊಂಡಿರೋದಲ್ವಾ, ಹಿಂಗೆ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬೇರೆ ಏನೂ ಮಾಡಬೇಡ, ಏನೂ ಆಗದೆ ಇಲ್ಲಪ್ಪ ಅಂಥೇಳಿ ಅಂದ್ಕೊಂಡು ಇವಾಗ ಸೊ ಮತ್ತೆ ರೀಸ್ಟಾರ್ಟ್ ಮಾಡಿದೆ. ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಅದೆಲ್ಲ ಫುಲ್ಲು ತೆಗೆದ್ಬಿಟ್ಟು ನೀರೆಲ್ಲ ತೆಗೆದು ನೀಟಾಗಿ ಲಾಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ಮೇಲೆ ಏನೂ ಆಗಿಲ್ಲ ಹೇಳಬೇಕು ಅಂತಂದರೆ. ವಾಶ್ ಆಯಿತು. ಸೊ ಆ ಒಂದು ಟೆನ್ಷನಲ್ಲಿ ಹೂ ಎಲ್ಲ ಕಟ್ಟೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 o'clock ಆಗೋಯಿತು. ಸೊ ಇನ್ನೇನು ಇಷ್ಟೊತ್ತಲ್ಲಿ ಪೂಜೆ ಮಾಡೋದು, ಸಂಜೆ ಹೊತ್ತಿಗೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಇವಾಗ ಸಾಯಂಕಾಲ ಫ್ರೆಶ್ ಆಗಿ ಹೂ ಮುಡಿಸ್ಬಿಟ್ಟು, ಹೂ ತೊಗೊಳೋದು ಇದಲ್ಲ, ಹೂ ಕಟ್ಟೋದೇ ಇರೋದು. ಮಲ್ಲಿಗೆ ಆ್ಯಕ್ಚುಲಿ ಬೇಗ ಆಗುತ್ತೆ. ಇವತ್ತು ಆ ಟೆನ್ಷನ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು, ಇಲ್ಲಾಂದರೆ ಇನ್ನೂ ಬೇಗನೆ ಕಟ್ಬಿಡ್ತಾಯಿದ್ದೆ ನಾನು. ಬಟ್ ಅಲ್ಲಿ ವಾಷಿಂಗ್ ಮಿಷಿನ್ ಏನಾಯಿತು ಅಂತ 100 ಸಲ ಎದ್ದೋಗೋದು ನೋಡೋದು ಹಂಗೆ ಮಾಡ್ತಾಯಿದ್ದೆ. ರೀಸ್ಟಾರ್ಟ್ ಮಾಡಿದ್ನಲ್ವ, ಮತ್ತೆ ಅದೇ ಥರ ಆಗ್ಬಿಡುತ್ತಾ ಏನು, ಅವರು ಕರೆಸ್ಬೇಕು ಸರ್ವಿಸ್ ಮಾಡೋಣ ಏನು ಅಂತೇಳಿ ಟೆನ್ಷನಲ್ಲಿ 100 ಸಲ ಒಳಗಡೆ ಹೋಗೋದು ನೋಡೋದು ಬರೋದು ಇದೇ ಆಗೋಯ್ತಾ. ಹಂಗಾಗಿ ಹೂ ಕಟ್ಟೋಕ್ಕೆ ಲೇಟ್ ಆಯಿತು, 2 ಗಂಟೆ. ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ, ಊಟ ಮಾಡಿಬಿಟ್ಟು ಸ್ವಲ್ಪ ಕುಚ್ಚು ವರ್ಕ್ ಇದೆಯಲ್ಲ ಅದು ಕಂಪ್ಲೀಟ್ ಮಾಡಿ ಆಮೇಲೆ ನನ್ನ ಮಗನ ಸ್ಕೂಲ್ ಬುಕ್ಸ್ ಎಲ್ಲ ಬೈಂಡ್ ಹಾಕಬೇಕು. ಖುಷಿಯಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬೇಜಾರು ಅಂದರೆ ಶಾಕ್ ಆಯ್ತು ಅಷ್ಟೇ ನನಗೆ ಸಡನ್ನಾಗಿ, ಏನಪ್ಪ ಹಿಂಗಾಗ್ಬಿಡ್ತಲ್ಲ ಅನ್ನೋ ಥರ. ಆಮೇಲೆ ಏನು ಪ್ರಾಬ್ಲಮ್ ಆಗಿಲ್ವಲ್ಲ, ಆವಾಗ ಸ್ವಲ್ಪ ಧೈರ್ಯ ಬಂತು. ಇವಾಗ ಊಟ ಏನಾದರೂ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ ತುಂಬ. ಊಟ ಮಾಡಿಬಿಟ್ಟು, ಊಟ ಏನು ಮಾಡಲಿ, ಮಾಡಿರೋದನ್ನೇ ಮೂಲಂಗಿ ಸಾಂಬಾರು ಮಾಡಿದ್ನಲ್ಲ ಅದನ್ನೇ ತಿಂತೀನಿ ಅಷ್ಟೇ. ಊಟ ಮಾಡಿ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊಟ ಮಾಡಿ ನನ್ನ ಕುಚ್ಚು ರೊಟೀನ್ ಕಂಟಿನ್ಯೂ ಮಾಡ್ಕೊಂಡು ಕೂತ್ಕೊಂಡೆ. ಆಮೇಲೆ ನನ್ನ ಮಗ ಬಂದ, ಹಿಂಗೆ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ನಂದು. ಈವ್ನಿಂಗ್ ಮತ್ತೆ ಎಲ್ಲ ಕಟ್ಟಿರೋ ಹೂವೆಲ್ಲ ಮುಡಿಸಿ ದೇವ್ರಿಗೆ ಪೂಜೆ ಮಾಡೋದೇ ಒಂಥರ ಚೆಂದ, ನನಗೆ ಖುಷಿ ಹೇಳಬೇಕು ಅಂತ ಹೇಳಿದ್ರೆ. ಅದು ಆ ಮಲ್ಲಿಗೆ ಹೂ ವಾಸನೆ ಘಮ ಅಂತ ಇರುತ್ತೆ, ಒಂಥರ ಖುಷಿ ಆಗ್ತಾ ಇರುತ್ತೆ. ಸೊ ಇವಾಗೆಲ್ಲ ಮಲ್ಲಿಗೆ ರೇಟೆಲ್ಲ ಕಮ್ಮಿ ಇದೆ ಅಲ್ವಾ, ಸೊ ಹಾಗಾಗಿ ತೊಗೊಂಡು ಯಾವ ಸೀಸನಲ್ಲಿ ಯಾವ ಹೂ ಸಿಗುತ್ತೆ ಅದನ್ನು ತೊಗೊಂಡು ಕಟ್ಟಿ ದೇವ್ರಿಗೆ ಮುಡಿಸಿ ಪೂಜೆ ಮಾಡೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು.
ಪೂಜೆ ಎಲ್ಲ ಆದಮೇಲೆ ಕಾಫಿ ಮಾಡೋಣ ಅಂಥೇಳಿ ಹೋದ್ನ ಅಡುಗೆ ಮನೆಗೆ. ಹಾಗೆ ಬೆಣ್ಣೆ ಕೂಡ ಮಾಡಬೇಕಾಗಿತ್ತು. ಸೊ 2 ವೀಕ್ಸಿಂದ ಏನು ನಾನು ಕೆನೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೆ, ಅದು ಹಂಗೆ ಇತ್ತು. ಬೆಣ್ಣೆ ಮಾಡಿಬಿಡೋಣ, ಈಗ ನನ್ನ ಮಗ ಕೂಡ ಬಂದಿದ್ದಾನಲ್ವ, ಅವನಿಗೂ ಆಗುತ್ತೆ ತುಪ್ಪ ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ನಾನು ತೆಗೆದು ಅದನ್ನು ಹೆಪ್ಪಾಕಿ ಇಡ್ತೀನಿ. ನಾನು ಹಿಂದಿನ ದಿನ ನೈಟೇನೆ, ಅಂದರೆ ಇದು ಕೆನೆ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗಲೂ ಮುಂಚೆನೂ ನಾನು ಹಾಕಿರ್ತೀನಿ. ಹೆಪ್ಪು ಹಾಕ್ಬಿಟ್ಟು ಆಮೇಲೆ ಕೆನೆನ ಕಲೆಕ್ಟ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತೀನಿ. ಮತ್ತು ಅವಾಗವಾಗ ಕೆನೆ ಹಾಕಿದಾಗಲೂ ಕೂಡ ಅದನ್ನು ನೀಟಾಗಿ ಶೇಕ್ ಮಾಡಿರ್ತೀನಿ, ಏಕೆಂದರೆ ಅದು ಮೊಸರು ಏನಿದೆ ಅದಕ್ಕೂ ಕೂಡ ಮಿಕ್ಸ್ ಆಗಿ ಹೆಪ್ಪಾಗಲಿ ಅಂತ ಹೇಳ್ಬಿಟ್ಟು. ಮತ್ತು ಬೆಣ್ಣೆ ತೆಗೆಯೋ ಹಿಂದಿನ ದಿನ ಕೂಡ ತೆಗೆದ್ಬಿಟ್ಟು ಹಿಂದಿನ ದಿನವೇ ನಾನು ಮತ್ತೆ ಸ್ವಲ್ಪ ಮೊಸರು ಹಾಕಿ ಹೆಪ್ಪಾಕ್ಬಿಟ್ಟು ಇಡ್ತೀನಿ. ಸೊ ನೋಡ್ಬೋದು, ಇದು ಮಾರ್ನಿಂಗ್ ಅಷ್ಟರಲ್ಲಿ ಇದಾಗಿತ್ತು. ನಾನೇನು ವೀಡಿಯೋದಲ್ಲಿ ವಿಸ್ಕ್ ಮಾಡ್ತಾ ಇದ್ದೀನಲ್ಲ ಅಷ್ಟೇ ನಾನು ಮಾಡಿದ್ದು. ನಿಯರ್ಲಿ 5 ಮಿನಿಟ್ಸ್ ಏನೋ ಇರ್ಬೋದು ಅಷ್ಟೇ. ಆಲ್ರೆಡಿ ಬಂದ್ಬಿಟ್ಟಿತ್ತು ಬೆಣ್ಣೆ. ಒಂದು 5 ನಿಮಿಷ ನೀಟಾಗಿ ಮಾಡೋಣ, ಏಕೆಂದರೆ ಅದು ಮಜ್ಜಿಗೆಯಿಂದ ಬಿಟ್ಕೊಳ್ಬೇಕು. ಪೂರ್ತಿಯಾಗಿ ಬಿಟ್ಕೊಳ್ತು ಅಂದರೆ ಅವಾಗ ನೀಟಾಗಿ ಬೆಣ್ಣೆ ಬಂದಿದೆ ಅಂತ. ಸೊ ಹಂಗಾಗಿ ಒಂದು 2 ನಿಮಿಷ ಇರ್ಬೋದು. ಈ ವಿಡಿಯೋದಲ್ಲಿ ನಾನು ಏನು ತೋರಿಸಿದ್ದೀನಲ್ವ ಅಷ್ಟೇ ನಿಮಿಷ ನಾನು ವಿಸ್ಕ್ ಮಾಡಿದ್ದು. ಆಮೇಲೆ ನೀಟಾಗಿ ಬೆಣ್ಣೆ ಕೂಡ ಬಂತು. ಆಲ್ಮೋಸ್ಟ್ 2 ವೀಕ್ಸ್ ಆಗಿದ್ದರಿಂದ ತುಪ್ಪ ಕೂಡ ಈ ಸಲ ಜಾಸ್ತಿ ಬಂದಿದೆ. ಸೊ ಏನೋ ಒಂಥರ ಖುಷಿ, ಮನೆಯಲ್ಲೇ ತುಪ್ಪ ಮಾಡಿಕೊಂಡು ತಿನ್ನೋದು ಅದೊಂಥರ ಖುಷಿ ಅನಿಸುತ್ತೆ ಹೊರಗಡೆಯಿಂದ ತರೋದಕ್ಕಿಂತ. ಮನೆಯಲ್ಲಿ ಈಗ ನನ್ನ ಮಗನಿಗೆ ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ. ಹೊರಗಡೆಯಿಂದ ನಾನು ತುಪ್ಪ ತಂದು ಅವನಿಗೆ ತಿನ್ನಿಸಿದ್ರು ಕೂಡ ಇಲ್ಲ ಕಫ ಆಗಿಬಿಡ್ತಾಯಿತ್ತು, ಇಲ್ಲ ತುಂಬಾ ಕೆಮ್ಮು ಬರ್ತಾಯಿತ್ತು ಅವನಿಗೆ. ಇವಾಗ ನಾನು ಮನೆಯಲ್ಲಿ ಏನು ಮಾಡಿ ನಾನು ತುಪ್ಪನ ಕೊಡ್ತಾ ಇದ್ದೀನಲ್ಲ ನನ್ನ ಮಗನಿಗೆ, ಅದರಿಂದ ಅವ್ನಿಗೆ ಏನೂ ಪ್ರಾಬ್ಲಮ್ ಆಗ್ತಾಯಿಲ್ಲ. ಅವನು ಆರಾಮಾಗಿ ತುಪ್ಪನ ತಿಂತಾ ಇದ್ದಾನೆ ಇವಾಗ. ಅದೇ ಒಂದು ಭಯದಿಂದ ಅವನಿಗೆ ತುಪ್ಪನೇ ನಾನು ಕೊಡ್ತಾನೆ ಇರಲಿಲ್ಲ. ಹೇಳಬೇಕು ಅಂದರೆ ಒಂದು ವಾರ ಇಲ್ಲ 15 ದಿನ ತುಪ್ಪ ತಿಂದ ಅಂದರೆ ಅವ್ನು ನೆಕ್ಸ್ಟು ಒಂದು 15-20 ದಿನ ಬರೀ ಕೆಮ್ಮು, ಕಫ, ಜ್ವರ, ಕೋಲ್ಡ್ ಆಗಿಬಿಡೋದು ಆ ಥರ ಎಲ್ಲ ಆಗಿಬಿಡ್ತಾಯಿತ್ತು. ಬಟ್ ಇವಾಗ ಈ ಮನೆಯಲ್ಲಿ ಮಾಡಿ ಕೊಡ್ತಾ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಾಯಿಲ್ಲ. ಸೊ ಅದೊಂದು ನನ್ನ ವ್ಯತ್ಯಾಸನ ನೋಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವನಿಗೆ ತುಂಬ ಇಷ್ಟ ತುಪ್ಪ ಅಂದರೆ, ಅದಕ್ಕೋಸ್ಕರ ಅವನ ಸಲುವಾಗಿ ನಾನು ಬೆಣ್ಣೆ ಮಾಡೋ ಅಂಥದ್ದು. ಸೊ ನೋಡ್ಬೋದು, ಒಂದೇ 1 ನಿಮಿಷ ಮಾಡಿರ್ಬೋದು ಅಷ್ಟೇ. ನಾನು ಅಂದರೆ ವೀಡಿಯೋ ಮಾಡ್ಕೊಂಡಲ್ಲ, ಅದು ಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ 1 ನಿಮಿಷ ಮಾಡಿರ್ಬೋದು. ಎಷ್ಟು ನೀಟಾಗಿ ಬೆಣ್ಣೆ ಬಂದಿದೆ ಅಂತ. ಸೊ ನಾನೇನು ಕಷ್ಟನೇ ಪಡೋದಿಲ್ಲ ಹೇಳಬೇಕು ಅಂದರೆ. ಫಸ್ಟೇ ನಾನು ಮೊಸರು ಹೆಪ್ಪಾಕ್ಬಿಟ್ಟು ಆಮೇಲೆ ಕೆನೆ ತೆಗೆದಿಡ್ತಾ ಹೋಗ್ತೀನಿ. ಮತ್ತು ಡೈಲಿ ಅದನ್ನು ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಾಳೆ ಬೆಣ್ಣೆ ತೆಗಿತೀವಿ ಅಂದಿದ್ದ ದಿವಸ ಹಿಂದಿನ ದಿನವೇ ನಾನೆಲ್ಲ ತೆಗೆದಿಟ್ಬಿಟ್ಟು ಕೆನೆನೆಲ್ಲ ಮತ್ತೆ ಇನ್ನೊಂದು ಸಲ ಹೆಪ್ಪಾಕಿಟ್ಬಿಡ್ತೀನಿ. ಆ ಥರ ಮಾಡಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ಅದು ಸಪ್ರೇಟ್ ಆಗಿಬಿಟ್ಟಿರುತ್ತೆ ಬೆಣ್ಣೆ. ಇವಾಗ ವೀಡಿಯೋ ಎಷ್ಟು ಮಾಡಿದೆ ಅದಕ್ಕಿಂತ 1 ನಿಮಿಷ ಎಕ್ಸ್ಟ್ರಾ ನಾನು ಮಾಡಿದ್ದೀನಿ. ಅಷ್ಟು ಮಾಡಿದ್ದಕ್ಕೆ ಇಷ್ಟು ಬೆಣ್ಣೆ ಬಂದಿದೆ. ಸೊ ಇದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ತುಪ್ಪನ ಕಾಯಿಸೋದು. ಇಷ್ಟೇ ನಾನು ಮಾಡೋವಂಥ ಬೆಣ್ಣೆ ತೆಗೆಯೋ ಪ್ರೊಸೀಜರ್. ಇದು ನಾನು ಯಾವುದೋ ಮಿಕ್ಸಿಗೂ ಹಾಕೋಲ್ಲ, ರುಬ್ಬೋದು ಇಲ್ಲ, ಏನು ಮಾಡಲ್ಲ. ಜಸ್ಟ್ ಇಷ್ಟು ಮಾಡಿದ್ರೆ ನೀಟಾಗಿ ಬಂದ್ಬಿಡುತ್ತೆ ಬೆಣ್ಣೆ. ಸೊ ನೋಡ್ಬೋದು, ಇಷ್ಟು ಬೆಣ್ಣೆ ಬಂದಿದೆ ಇವಾಗ. ಇವತ್ತು ಬಂದುಬಿಟ್ಟು ಫ್ರಿಜ್ಜಲ್ಲಿ ಯಾವಾಗಲೂ ಬೆಣ್ಣೆ ಮಾಡೋಕ್ಕಿಂತ ಮೊದಲು ಫ್ರೀಝರಲ್ಲಿ ಸ್ವಲ್ಪ ನೀರು ಇಡ್ತಾಯಿದ್ದೆ, ತಣ್ಣಗಿರೋವಂಥ ನೀರು. ಇವತ್ತು ಮರೆತುಬಿಟ್ಟಿದ್ದೀನಿ, ಹಾಗಾಗಿ 2 ಸಲ ಅಷ್ಟೇ ವಾಶ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಮತ್ತೆ 2 ಸಲ ವಾಶ್ ಮಾಡಿ ಆಮೇಲೆ ಇದನ್ನು ತುಪ್ಪ ಕಾಯಿಸೋವಂಥದ್ದು. ಸೊ ಈ ಸಲ ಸ್ವಲ್ಪ ಜಾಸ್ತಿನೇ ಬಂದಿದೆ, ಯಾಕೆಂದರೆ ನನ್ನ ಮಗ ಇರಲಿಲ್ವಲ್ಲ, ಹಾಗಾಗಿ ನಾನೇನು ಬೆಣ್ಣೆ ಮಾಡೋಕ್ಕೆ ಹೋಗಿರಲಿಲ್ಲ. ಆಲ್ಮೋಸ್ಟ್ 2 ವೀಕ್ಸ್ ಇದು ಬಂದಿರೋವಂಥದ್ದು ಬೆಣ್ಣೆ. ನೋಡೋಣ ತುಪ್ಪ ಕಾಯಿಸಿದ್ಮೇಲೆ ಎಷ್ಟು ಬರುತ್ತೆ ಅಂಥೇಳಿ. ಇದನ್ನು ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತೆಗೆದು ವಾಶ್ ಮಾಡಿಬಿಟ್ಟು ಮತ್ತು ಇನ್ನೂ ಒಂದು 2 ಸಲ ವಾಶ್ ಮಾಡಿ ಆಮೇಲೆ ತುಪ್ಪನ ಕಾಯಿಸ್ತೀನಿ. ಇನ್ನು ಉಪ್ಪಿನಕಾಯಿ ಹಾಕಿ ಇವತ್ತಿಗೆ 2ನೇ ದಿನ. ಸೊ ಇದನ್ನೇ ನಾನು ಓಪನ್ ಮಾಡಿಲ್ಲ, ಏರ್ ಟೈಟ್ ಹೇಗಿದೆ ಹಾಗೆ ಇಟ್ಟಿದ್ದೀನಿ. ಮಾತ್ರ ಹಿಂಗೆ ಶೇಕ್ ಮಾಡಿಬಿಟ್ಟಿರ್ತೀನಿ ಒಂದು 2 ಸಲ, ಎಲ್ಲನೂ ಮಿಕ್ಸ್ ಆಗಲಿ ಅಂತೇಳ್ಬಿಟ್ಟು ಈ ಥರ ಒಂದು 2 ಸಲ ಶೇಕ್ ಮಾಡಿಬಿಟ್ಟು ಇಡ್ತೀನಿ. ನೋಡೋಣ, ಒಂದು 15 ಡೇಸ್ ಹಿಂಗೆ ಬಿಡಬೇಕು. ಅದಾದಮೇಲೆ ಅದು ನೀಟಾಗಿ ಸಾಫ್ಟ್ ಆಗುತ್ತೆ ಮ್ಯಾಂಗೋ. ನೋಡೋಣ ಹೆಂಗೆ ಬರುತ್ತೆ ಟೇಸ್ಟ್ ಅಂತ. ಫಸ್ಟ್ ಟೈಮ್ ಹಾಕಿರೋದು ನಾನು ಉಪ್ಪಿನಕಾಯಿ. ಒಂದು 2-3 ಸಲ ಆ ಥರ ಶೇಕ್ ಮಾಡಿಬಿಟ್ಟು ಮತ್ತು ಹಾಗೆ ಇದು ಕ್ಯಾಪ್ ಅಂತೂ ಓಪನ್ ಮಾಡಿಲ್ಲ ನಾನು.
ಒಂದು 5 ನಿಮಿಷ ಫ್ರೀಜರಲ್ಲಿ ಇಟ್ಟಿದೆ. ಅದು ಆಮೇಲೆ ತೆಗೆದ್ಬಿಟ್ಟು ಮತ್ತು ಒಂದು 2-3 ಸಲ ವಾಶ್ ಮಾಡಿ ಇವಾಗ ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಎಷ್ಟುವರೆಗೂ ತುಪ್ಪ ಈ ಸಲ. ಸೊ ನೋಡ್ಬೋದು, ಒಂದು ಬಟ್ಲು ತುಂಬ ಬಂದಿದೆ ಈ ಸಲ 2 ವೀಕ್ಸಿಗೆ. ನನ್ನ ಮಗ ಅಂತ ಫುಲ್ಲು ಖುಷಿ ಆಗ್ಬಿಡ್ತಾನೆ ಇವತ್ತು. ಮಮ್ಮಿ ಇಷ್ಟೊಂದು ತುಪ್ಪನ ಅಂತೇಳಿ ಫುಲ್ಲು ತುಂಬಿದೆ ಇವತ್ತು ಸಲ ಈ ಒಂದು ಬಟ್ಲಲ್ಲಿ. ಗಮ್ಮಂತ ಇದೆ. ತುಪ್ಪ ಎಲ್ಲ ಕಾಯಿಸಿದಾದಮೇಲೆ ಮಧ್ಯಾಹ್ನದಿಂದ ಬ್ಲಾಗ್ನ ಇದು ಮಾಡ್ತಾ ಇರೋವಂಥದ್ದು. ಸಾಂಬಾರು ಏನು ಮಾಡಲಪ್ಪ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಸೊ ಮೊಟ್ಟೆ ಇತ್ತು, ಆಲೂಗಡ್ಡೆ ಇತ್ತು. ಮೊಟ್ಟೆ ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ಮೊಟ್ಟೆ ಸಾಂಬಾರು ಮಾಡಿದ್ದೆ. ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡಿಗೂ ನನ್ನ ಮಗನಿಗಿಬ್ರಿಗೂ ಇಷ್ಟ. ಸೊ ಖುಷಿಪಟ್ಟು ತಿಂತಾರೆ. ಹಂಗಾಗಿ ಅದನ್ನು ಮೊಟ್ಟೆ ಸಾಂಬಾರೇ ಮಾಡೋಣ, ಬೇಗನೂ ಕೂಡ ಆಗುತ್ತೆ ಅಂಥೇಳಿ ಮೊಟ್ಟೆ ಸಾಂಬಾರು ಮಾಡಿದೆ. ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.